ನಮಸ್ಕಾರ. ನನ್ನ ಹೆಸರು ರತ್ನಕುಮಾರಿ ಎಸ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರ್ನಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ 2026ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆನಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನನಗೆ ಜಿಲ್ಲಾ ಪ್ರಶಸ್ತಿ ಮತ್ತೆ ರಾಜ್ಯ ಪ್ರಶಸ್ತಿ ಎರಡೂ ಕೂಡ ಇಲ್ಲಿನ ಹೊಂದಾಣಿಕೆಯುಳ್ಳಂತಹ ಶಿಕ್ಷಕರ ಸಮೂಹದ ಒಗ್ಗೂಡಿಕೆಯಿಂದ ಉತ್ತಮ ಸಂಸ್ಕಾರಯುತ ಶಿಕ್ಷಕರು ಜೊತೆಗೆ ಇಡೀ ನಮ್ಮ ಈ ಏನು ಪೋಷಕ ವರ್ಗ STMC ಜೊತೆಗೆ ಇಲಾಖೆ ಇದೆಲ್ಲರ ಸಹಕಾರದಿಂದ ಈ ಶಾಲೆ ನೀವೇ ನೋಡಿದಂತೆ ಈ ಒಂದು ಸ್ಥಿತಿಗೆ ಈ 14 ವರ್ಷಗಳಿಂದ ತಂದಿದ್ದೀವಿ. ಸಂಪೂರ್ಣ ಸಹಕಾರ ಶಿಕ್ಷಕರದ್ದು ಮತ್ತೆ ಪೋಷಕರದ್ದು, ಹಳೆಯ ವಿದ್ಯಾರ್ಥಿಗಳದ್ದು, ಇಲಾಖೆದು. ಈ ಸ್ಪರ್ಧೆನಲ್ಲಿ ಭಾಗವಹಿಸಬೇಕಾದ್ರೆ ನನಗೆ ಇಲಾಖೆಯಿಂದ BO ಮಾನ್ಯ ಗಣೇಶ್ ಸರ್ ಅವರು ಫೋನ್ ಮಾಡಿ ಒಂದ್ ಸ್ವಲ್ಪ ಶಾಲೆಗೆ ಆಫೀಸಿಗೆ ಬಂದು ಹೋಗಿ ಅಂತ ಕೇಳ್ಕೊಂಡ್ರು. ಒಂದು ಅನುಮಾನ ಇತ್ತು ನನಗೆ, ಯಾಕಂದ್ರೆ 2 ವರ್ಷದಿಂದ ಶಿಕ್ಷಕರ ಸಂಘದವ್ರು ತುಂಬಾ ಒತ್ತಾಯ ಮಾಡ್ತಾ ಇದ್ರು ಹಾಕಿ ಅಂತ. ಬಟ್ ಈ ಪ್ರೊಸೀಜರ್ ತುಂಬಾ ಕಠಿಣ ಇದೆ. ಆನ್ಲೈನ್ ಅಲ್ಲಿ ಮಾಡುವಂತದ್ದು ತುಂಬಾ ಕಷ್ಟ ಇದೆ. ಆ ಸಂದರ್ಭದಲ್ಲಿ ನನಗದು ಹಿತ ಅನ್ಸ್ಲಿಲ್ಲ. ಸೊ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಬಂದಿದ್ದೆ. ಬಟ್ ಈ ಸತಿ BO ಗಣೇಶ್ ಸರ್ ಬಿಡ್ಲೇ ಇಲ್ಲ, ಹಾಕ್ಲೇಬೇಕಂತ ಕರೆಸಿದ್ರು. ಆ ನಂತರದಲ್ಲಿ ಎದುರಾಗಿದೆ ಒಂದ್ ಸ್ವಲ್ಪ ಸಮಸ್ಯೆನೆ ನಂಗೆ, ಯಾಕಂದ್ರೆ ಟೆಕ್ನಿಕಲಿ ನಾನು ಅಷ್ಟು ಫಾರ್ವರ್ಡ್ ಇಲ್ಲ, ನಾನು ಅದ್ರ ಬಗ್ಗೆ ನಂಗೆ ಗಮನ ಕಡಿಮೆ ಇದೆ. ಸೊ ಆ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಅಂಬಿಕಾ, ಜೊತೆಗೆ ನಮ್ಮ ಪೋಷಕರು ಮತ್ತೆ ಪಕ್ಕದ ಶಾಲೆಯ ಶಿಕ್ಷಕರು ಆದಿತ್ಯ ಸರ್ ಅಂತ ಟೆಕ್ನಿಕಲಿ ತುಂಬಾ ಫಾರ್ವರ್ಡ್ ಇದ್ದಾರೆ. ಅವರು ಸುಮಾರು 35 ಪುಟಗಳ ವರದಿಯನ್ನ ಇಂಗ್ಲಿಷ್ ಅಲ್ಲಿ ಅಪ್ಲೋಡ್ ಮಾಡಿದಂತ ಅಷ್ಟು ಕೆಲಸವನ್ನ, ಮಾಹಿತಿಯನ್ನು ನೀಡಿದಷ್ಟೇ ನನ್ನ ಕೆಲಸ, ಅಷ್ಟು ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ದು ಆದಿತ್ಯ ಸರ್. ಮತ್ತೆ ಅದಕ್ಕೆ ಪ್ರೇರಣೆಯನ್ನ ಅಂದ್ರೆ ಸಹಕಾರವನ್ನು ಕೊಟ್ಟಿದ್ದು ನಮ್ಮ ಶಾಲೆಯ ಅಂಬಿಕಾ ಟೀಚರು. ಅದಾದ ನಂತರದಲ್ಲಿ ನನಗೆ ಯಾವುದೇ ಒಂದು 10 ದಿನಗಳ ಯಾವುದೇ ಆದಂತ ನನಗೆ ಇನ್ಫಾರ್ಮೇಶನ್ ಏನು ಬರಲಿಲ್ಲ. ಬಟ್ ಆ ನಂತರದಲ್ಲಿ ಬೆಂಗಳೂರಿಂದ ಒಂದು ಫೋನ್ ಬಂತು, ನೀವು ಹೀಗೆ ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದೀರಾ, ಒಂದು 10 ನಿಮಿಷಗಳ PDF ಅನ್ನ ನೀವು ಕಳಿಸ್ಬೇಕಾಗತ್ತೆ ಅಂತ. ಅಗೈನ್ ನಾನು ಮತ್ತೆ ಮೊರೆ ಹೋಗಿದ್ದು ಅಂಬಿಕಾ ಅಂಡ್ ದೆನ್ ಆದಿತ್ಯ, ಬಿಕಾಸ್ ನಾನು ಅಂತದನ್ನ ಹೇಳಿದ್ನಲ್ಲ, ನಾನು ಅದನ್ನ ಫ್ರಾಂಕ್ ಆಗಿ ಒಪ್ಕೊಳ್ತೀನಿ. ಅವರು ಮತ್ತೆ ಅದಕ್ಕೆ ಬೇಕಾದಂತಹ ಫೋಟೋಸ್ ಎಲ್ಲದನ್ನು ಸೇರಿಸ್ಕೊಂಡು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಒಂದಷ್ಟು PDF ಅನ್ನ PPT ಪ್ರೆಸೆಂಟೇಷನ್ ರೆಡಿ ಮಾಡಿಕೊಟ್ರು. ನೆಕ್ಸ್ಟ್ ಅಂತಾನೆ 11ನೇ ತಾರೀಕು ನಮ್ಗೆ ಬೆಂಗಳೂರಲ್ಲಿ 2 ದಿನಗಳ ಕಾರ್ಯಾಗಾರ ಇತ್ತು. ಒಂದು ದಿನ ನಮ್ಮನ್ನ ಇದೆಲ್ಲ ಡೆಮೋ ಎಲ್ಲ ತಗೊಂಡು ನಮ್ಗೆ ಎಲ್ಲೆಲ್ಲಿ ನಮ್ ವೀಕ್ನೆಸ್ ಇದೆ ಅದನ್ನೆಲ್ಲ ಸರಿ ಮಾಡುವಂಥದ್ದು. ಯಾಕಂದ್ರೆ 12ನೇ ತಾರೀಕು ನಾವು ನ್ಯಾಷನಲ್ ಲೆವೆಲ್ ಜೂರೀಸ್ 5 ಜನ ಇದ್ರು. ನಾವು 10 ನಿಮಿಷಗಳ ಪ್ರೆಸೆಂಟೇಷನ್ ಅಲ್ಲಿ 8 ನಿಮಿಷಗಳ ಕಾಲ PPT ಪ್ರೆಸೆಂಟೇಷನ್, 2 ನಿಮಿಷಗಳ ಕಾಲ ವೈವಾ ಇತ್ತು. ಅದಕ್ಕೆ ನಮ್ಮನ್ನು ತರಬೇತಿ ಮಾಡಿದ್ರು. ತುಂಬಾನೇ ಕಾಂಪಿಟೇಷನ್ ಸಿವಿಯರ್ ಆಗಿ ಇತ್ತು. ಯಾಕಂದ್ರೆ ನಾನೊಬ್ಳೆ ಈ ಗ್ರೌಂಡ್ ಲೆವೆಲ್ ಇಂದ ಹೋದವಳು. ಅಂದ್ರೆ 2 ಜನ ಪ್ರೈಮರಿ, 2 ಜನ ಹೈಸ್ಕೂಲು, 2 ಜನ ಕಾಲೇಜ್ ಅವ್ರು ಇದ್ರು. ಬಟ್ ಟೆಕ್ನಾಲಜಿಕಲಿ ಎಲ್ಲ 5 ಜನ ತುಂಬಾ ಇಂಪ್ರೂವ್ ಇದ್ದವರು. 2 ಡಾಕ್ಟರೇಟ್ ಮಾಡಿದವರು, 2 ಹೈಸ್ಕೂಲ್ ಅಲ್ಲಿ PhD ಮಾಡ್ತಾ ಇರೋರು, ಒಬ್ರು ಟೀಚರ್ ಆಲ್ರೆಡಿ ಒಬ್ರು ತೆಕ್ಕಟ್ಟೆ ಅಂತ ಅಲ್ಲಿಂದ ಬಂದಿದ್ರು, ಅವರು ಕೂಡ ಅಶೋಕ್ ಅಂತ ತುಂಬಾ ಚೆನ್ನಾಗಿ ಟೆಕ್ನಿಕಲಿ ಅಂದ್ರೆ ಕಂಪ್ಯೂಟರ್ ಲ್ಯಾಬ್ ಅನ್ನೇ ತುಂಬಾ ಚೆನ್ನಾಗಿ ಮಾಡಿದ್ರು. ನಾನೊಬ್ಳು ಈ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ನಮ್ದು ಇಕೋ ಫ್ರೆಂಡ್ಲಿ ಕಲಿಕಾ ಆಟದ ಮೂಲಕ ಪಾಠ, ಇನೋವೇಟಿವ್ ಟೀಚಿಂಗ್ ಪ್ರಾಕ್ಟೀಸ್ ಅನ್ನೋ ಒಂದು ಈ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಪರಿಸರದಲ್ಲಿ ಪಾಠ ಕಲಿಸೋ ಹಂತದಿಂದ ಹೋದವ್ರು ನಾನೊಬ್ಬಳೆ. ಎಲ್ಲೋ ನನ್ಗೊಂದ್ ಸಣ್ಣ ಅಳುಕು ಇತ್ತು. ಯಾಕಂದ್ರೆ ಅವ್ರ ಜೊತೆ ನಾನು ಎಲ್ಲೋ 2ನೇ ಕ್ಲಾಸ್ ಮಗು ಡಿಗ್ರಿ ಕ್ಲಾಸ್ ಅವ್ರ ಜೊತೆ ಕಾಂಪೀಟ್ ಮಾಡಿದಷ್ಟು ಅನುಭವ ಆಗಿ ತುಂಬಾ ನಾನು ನರ್ವಸ್ ಆಗಿದ್ದೆ. ಬಟ್ ಅಲ್ಲಿ ಇದ್ದಂತ ಅಧಿಕಾರಿಗಳು ತುಂಬಾ ನನ್ನನ್ನು ಪುಷ್ ಅಪ್ ಮಾಡಿದ್ರು, ಹ್ಯಾವ್ ದಟ್ ಅಂತ. ಅಲ್ಲಿ ಏನು ಡೆಮೋ ಆಯ್ತು, ಅದಾದ ನಂತರ ಜೂರಿಸ್ ಜೊತೆ ಮಾತುಕತೆ ಆಯ್ತು, ಅಲ್ಲಿಗೆ ಅವತ್ತಿನ ಕತೆ ಮುಗೀತು. ಆ ನಂತರದಲ್ಲಿ ನಿನ್ನೆ ಸಂಜೆ ನನಗೆ ನನ್ಗೆ ಇಮೇಲ್ ಎಲ್ಲ ತೆಗೆದು ಮತ್ತೆ ಅದೇನೆ ಅಷ್ಟೆಲ್ಲ ಅಭ್ಯಾಸ ಇಲ್ಲ. ಬಟ್ ನಿನ್ನೆ ಅಚಾನಕ್ ಆಗಿ ಓಪನ್ ಮಾಡಿದಾಗ ಯು ಆರ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಅವಾರ್ಡ್ ಅಂತ ಬಂತು. ಆ ಕ್ಷಣದಲ್ಲಿ ನಂಬೇಕೋ ಬಿಡ್ಬೇಕೋ ಖಂಡಿತ ಗೊತ್ತಾಗಿಲ್ಲ. ಯಾಕಂದ್ರೆ ಅಷ್ಟೆಲ್ಲ ಅಷ್ಟು ಸಂತೋಷ ಸ್ವೀಕರಿಸಕ್ಕೂ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲಸ ಮಾಡೋದ್ ಮಾತ್ರ ಇಲ್ಲಿನ ಟೀಚರ್ಸಿಗೆ ಗೊತ್ತಿರೋದು. ಅದು ಸಂತೋಷನ ಅನುಭವಿಸಕ್ಕೆ ಎಲ್ರು ಇದ್ರೆ ಮಾತ್ರ ಅನುಭವಿಸೋ ಸಂತೋಷ. ಬಟ್ ಆ ಟೈಮಲ್ಲಿ ನಾನು ಅನುಭವಿಸ್ಕೊಂಡೆ ಅದನ್ನ. ಆ ನಂತರದಲ್ಲಿ ನಿಮ್ಗೆಲ್ಲವೂ ತಿಳಿದಿದೆ. ಇವತ್ತು ನೀವು ಬಂದು ನೋಡ್ತಾ ಇದ್ದೀರಿ. ಇದಿಷ್ಟಕ್ಕೂ ಕಾರಣ ಇಡೀ ಶಿಕ್ಷಕ ವರ್ಗ, ಪೋಷಕ ವರ್ಗ, STMC. ಸುಮಾರು 10-15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಅದನ್ನ ನಾನು ಈಗ ಹೇಳಲೇಬೇಕು. ಈ ಊರಿನವ್ರು ಕೇವಲ 4 ಜನ, ಮತ್ತು ಉಳಿದಂತ ಅಷ್ಟೂ ಜನ ಬರ್ತಿರೋದು ದೂರದ ಊರಿಂದ. ಒಂದಷ್ಟು ಇಲ್ಲಿ ಏನೋ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಏನೋ ಒಂದಷ್ಟು ಇರೋದು ಹೌದು. ಒಂದೂವರೆ ಗಂಟೆ ಕಾಲ ನೀವು ಇಲ್ಲಿ ಇದ್ದು ಮಕ್ಕಳನ್ನ ಪರೀಕ್ಷೆ ಮಾಡಿದ್ರೆ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ. ಅದನ್ನ ತುಂಬ್ತಿದೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ಅವ್ರ ಒಳಗೊಂದು ನಾನು ಏನಾಗ್ಬೇಕು ಅನ್ನೋದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೀತಿದೆ. ಮೊಟ್ಟ ಮೊದಲಿಗೆ ಮತ್ತೆ ನಾನು ಇಲ್ಲಿ ಹೇಳುವಂಥದ್ದು, ಇದು ಟೀಮ್ ವರ್ಕ್ ಇಂದ ಬಂದಿದ್ದಂಥದ್ದು, 1 ಮ್ಯಾನ್ ವರ್ಕ್ ಅಲ್ಲ.
ನಾನಿಲ್ಲಿ ಹಿರಿಯವಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ. ಜೊತೆಗೆ ಈ ಸಂದರ್ಭದಲ್ಲಿ ಮತ್ತೆ ನಾನು ನೆನೆಸ್ಕೊಳ್ಬೇಕಾಗಿದ್ದು ಗುರೂಜಿ ಅಂತ, ಇಲ್ಲಿ ರಿಟೈರ್ಡ್ ಲೆಕ್ಚರರ್ ನಮ್ಮ ಜೊತೆಗಿದ್ದಾರೆ, ಇದೇ ಊರಿನವರು. ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರನ್ನ ನಂಬಿ ಒಂದಷ್ಟು ದಾನಿಗಳು ನಮಗೆ ದಾನವನ್ನು ಕೊಡ್ತಿದ್ದಾರೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗತ್ತೆ ಅಂತ ಸುಮಾರು 5 ಕಂಪನಿಗಳು ನಮ್ಮ ಜೊತೆ ಇದಾವೆ. ಶ್ರೀಗಂಧ ಕನ್ನಡ ಬಳಗ, ವಸುದೇವ ಕುಟುಂಬ ಚಾರಿಟೇಬಲ್ ಟ್ರಸ್ಟ್, ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ, ಆಮೇಲೆ ವಾಗ್ದೇವಿ ಚಾರಿಟೇಬಲ್ ಟ್ರಸ್ಟ್ ತೀರ್ಥಹಳ್ಳಿ ಅಂತ, ಸಿಸ್ಕೋ ಅನ್ನೋ ಕಂಪನಿ, ಹೀಗೆ ಇಲ್ಲಿ ಊರಿನವ್ರು, ನಾನು ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ ಈಗ. ಆಮೇಲೆ ಒಬ್ರು ಪೊಲೀಸ್ ಆಫೀಸರ್, ಅವ್ರ ಹೆಸರು ಹೇಳಬಾರ್ದು ಅಂದಿದ್ದಾರೆ ಅವರು. ಆಮೇಲೆ ಇಲ್ಲಿ ಲಕ್ಷ್ಮೀಶ್ ಅಂತ ಊರಿನವರು. ಈ ಊರಿನ ಸಮಸ್ತ ಜನರು ಈ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೀನಿ. ನನಗೆ ಖುಷಿ ತಂದಿದೆ. ಈ ಖುಷಿ ಜೊತೆಗೆ ಈ ಖುಷಿಯನ್ನ ಕೊಂಡೊಯ್ಯಲಿಕ್ಕೆ ನನ್ನ ಇಡೀ ಸಮೂಹ ಇದ್ದಿದ್ದು ಇನ್ನೂ ಚಂದ ಇತ್ತು ಅಂತ ಕೂಡ ನನ್ನ ಅಪೇಕ್ಷೆ. ಧನ್ಯವಾದಗಳು ಸರ್.